ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಎಮ್ ಜೆ ಸ್ಯಾಮ್ ಫ್ಯಾಮಿಲಿ ವ್ಲಾಗ್. ಇವತ್ತು ನಾನು ಹೇಳಕ್ ಹೊರಟಿರುವಂತಹ ರೆಸಿಪಿ ಬಂದು ಸಿಹಿ ಪೊಂಗಲ್ ಮತ್ತು ಖಾರ ಪೊಂಗಲ್. ದೇವಸ್ಥಾನದ ರೀತಿಯಲ್ಲಿ ಇರುವಂತಹ ಸಿಹಿ ಪೊಂಗಲ್, ಹೋಟೆಲ್ನ ರೀತಿಯಲ್ಲಿ ಮಾಡುವಂತಹ ಖಾರ ಪೊಂಗಲ್ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ತುಂಬ ರುಚಿಯಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಫಸ್ಟು ನಾವು ಸಿಹಿ ಪೊಂಗಲ್ ಖಾರ ಪೊಂಗಲ್ಗೆ ಬೇಸ್ ರೆಡಿ ಮಾಡ್ಕೊಳ್ಳೋಣ. ಇದೇನು ಬೇಸ್ ಅಂತಂದ್ರಲ್ಲ ಅಂತ ಅನ್ಕೋಬೇಡಿ. ಸಿಹಿ ಪೊಂಗಲ್ ಖಾರ ಪೊಂಗಲ್ಗೆ ಮೇಯ್ನ್ ಬೇಕಾಗಿರುವುದು ಹೆಸರು ಬೇಳೆ ಮತ್ತು ಅಕ್ಕಿ. ಹೆಸರು ಬೇಳೆನ ಫಸ್ಟು ನಾವು ಚೆನ್ನಾಗಿ ಒಂದು ಕುಕ್ಕರ್ನಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ ನಂತರ ಇದು ಗೋಲ್ಡನ್ ಬ್ರೌನ್ ರೀತಿ ಬರಬೇಕು. ನಂತರ ಅದಕ್ಕೆ ಸ್ಟವ್ ಆಫ್ ಮಾಡಿ 2 ಕಪ್ಪು ಅಕ್ಕಿನ ಹಾಕೋಬೇಕು. 1 ಕಪ್ಪು ಹೆಸರು ಬೇಳೆಗೆ 2 ಕಪ್ ಅಕ್ಕಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಹೆಸರು ಬೇಳೆ ಮಾತ್ರ ಗೋಲ್ಡನ್ ಬ್ರೌನ್ ರೀತಿ ಉರಿಬೇಕು, ಅಕ್ಕಿನ ಉರಿಯೋ ಅವಶ್ಯಕತೆ ಇಲ್ಲ. ಎರಡೂ ಮಿಕ್ಸ್ ಮಾಡಿ ಅದನ್ನು ತೊಳೆದು 4 ಕಪ್ರಿಂದ 5 ಕಪ್ಪು ಹಾಕಿ ನೀರನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಕೂಗಿಸ್ಬೇಕು. ಈ ಥರ ಕೂಗಿಸೋದ್ರಿಂದ ತುಂಬ ಫಾಸ್ಟಾಗಿ ಆಗುತ್ತೆ, ಬೇಗನೂ ಮಾಡ್ಬೋದು. 2 ಐಟಮ್ನೂ 2 ವಿಜಿಲ್ ಕೂಗಿಸಿದ್ರೆ ಸಾಕು. ನಾವು ನೋಡಿ ಈ ಥರ ನೀರನ್ನ ತೊಳೆದು ನಾನು ಅದಕ್ಕೆ 3ರಿಂದ 4 ಹಾಕಿದ್ರೂ ಸಾಕು. ಇಷ್ಟು ನೀರು ಹಾಕಿ 2 ವಿಜಿಲ್ ಮಾತ್ರ ಕೂಗಿಸಿ ಆಮೇಲೆ ಒಗ್ಗರಣೆ ಎಲ್ಲ ಹಾಕಿದ್ಮೇಲೆ ಅದು ಕೂಗುತ್ತೆ, ಸಾಕಾಗುತ್ತೆ ಅಷ್ಟು. ನೆಕ್ಸ್ಟು ಖಾರ ಪೊಂಗಲ್ಗೆ ನಾವು ಒಗ್ಗರಣೆ ಹಾಕೊಳ್ಳೋಣ. ಫಸ್ಟು ಒಂದು 2-3 ಸ್ಪೂನ್ನಷ್ಟು ಎಣ್ಣೆ ಹಾಕೊಳ್ಳೋಣ. ಎಣ್ಣೆಗಿಂತ ಜಾಸ್ತಿ ತುಪ್ಪ ಹಾಕೋಬೇಕು. ತುಪ್ಪ ಹಾಕಿದ್ರೇ ಇದ್ರ ರುಚಿ ಹೆಚ್ಚಾಗೋದು. ತುಪ್ಪ ಹಾಕಿದ ನಂತರ ಇದೆರಡೂ ಚೆನ್ನಾಗಿ ಕಾಯಬೇಕು. ಕಾಯ್ದ ನಂತರ ಸಾಸಿವೆ ಹಾಕಬೇಕು 1 ಸ್ಪೂನು, ಮತ್ತು ಜೀರಿಗೆ ಹಾಕಬೇಕು 2 ಸ್ಪೂನ್ನಷ್ಟು. ಜೀರಿಗೆನೂ ಇಂಪಾರ್ಟೆಂಟು. ಇದೆರಡು ಚೆನ್ನಾಗಿ ಚಟಪಟ ಅಂತ ಸಿಡಿದ ಮೇಲೆ ಹಸಿಮೆಣ್ಸಿನ್ಕಾಯಿ ಉದ್ದುದ್ದ ಹೆಚ್ಕೊಂಡಿರೋದು ಮತ್ತು ಶುಂಠಿ ಹಾಕಬೇಕು. ಇದೇ ಮೇಯ್ನು. ಇವೆರಡು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ, ಪೊಂಗಲ್ಗೆ ವಿಶೇಷವಾದ ರುಚಿ ಬರುತ್ತೆ. ಈ ಥರ ಮಾಡಿ ನೋಡಿ. ಒಂಚೂರು ಚಿಟಿಕೆ ಅರಿಶಿನ ಹಾಕಿ, ಉಪ್ಪು ಹಾಕಿ, 1-2 ಕಾಳು ಮೆಣಸು. ಕೆಲವರು ಮೆಣಸು ಸಿಕ್ಕಿದ್ರೆ ತಿನ್ನಲ್ಲ. ಇಷ್ಟು ಮಾಡಿ ಕೊಬ್ಬರಿ ತುರಿ ಹಾಕಿ ಅಥವಾ ಕಾಯಿ ತುರಿ ಹಾಕಿ ಕೊತ್ತಂಬರಿ ಸೊಪ್ಪು ಹಾಕಿ ಒಂದು ಕುದಿಸಿದ್ರೆ ತುಂಬ ಸುಲಭವಾಗಿ ಫಾಸ್ಟಾಗಿ ಖಾರ ಪೊಂಗಲ್ ಮಾಡೋಕ್ಕೆ ರೆಡಿಯಾಗಿದೆ. ಇದು ಒಂದು ಸೈಡ್ಗೆ ತಿಕ್ಕಿ, ಜಾಸ್ತಿ ಕುದಿಸೋಕೆ ಹೋಗ್ಬೇಡಿ. ನೆಕ್ಸ್ಟ್ ಸಿಹಿ ಪೊಂಗಲ್ಗೆ ಬೆಲ್ಲನ ಕರಗಿಸಿ ಇಟ್ಕೊಂಡಿರ್ತೀನಿ. ಬೆಲ್ಲ ನೀಟಾಗಿ ಕರಗೋವರೆಗೂ ಜಾಸ್ತಿ ನೀರು ಹಾಕಕ್ಕೆ ಹೋಗ್ಬಿಡಿ. ಅದು ಕರಗೋಷ್ಟರಲ್ಲಿ 4 ಏಲಕ್ಕಿ, 1 ಲವಂಗ, ಇದು ಇಂಪಾರ್ಟೆಂಟ್. ಇದೇ ಮೇನ್ ರುಚಿ ಕೊಡೋದು. ಈಗ ಬೆಲ್ಲ ಕರಗಿದೆ, ಅದನ್ನು ನಾನು ಬೇರೆ ಇದಕ್ಕೆ ಸೋಸ್ಕೊಂಡಿದ್ದೀನಿ. ಇದಕ್ಕೆ ಹೆಸರುಬೇಳೆ ಮತ್ತು ಅನ್ನ ಬೇಯಿಸ್ಕೊಂಡಿರ್ತೀವಲ್ಲ ಅದನ್ನು ಬೆಲ್ಲದ ಪಾಕ ಇರುತ್ತಲ್ಲ ಅದನ್ನು ಲಾಸ್ಟಲ್ಲಿ ಹಾಕಬೇಕು. ಫಸ್ಟೇ ಹಾಕ್ಬಿಟ್ರೆ ಹೆಸರು ಬೇಳೆ ಬೇಯಲ್ಲ, ರುಚಿ ಚೆನ್ನಾಗಿರಲ್ಲ. ಇದಕ್ಕೆ ಲವಂಗ ಚೆಚ್ಕೊಂಡಿರ್ತೀವಲ್ಲ ಅದು, ಕೊಬ್ಬರಿ ಅಥವಾ ಕಾಯಿ ಹಾಕಿ ಒಗ್ಗರಣೆ ಕೊಡಬೇಕು. ಇದಕ್ಕೆ ತುಪ್ಪ, ದ್ರಾಕ್ಷಿ, ಗೋಡಂಬಿ ಹಾಕಿ ಚೆನ್ನಾಗಿ ಒಗ್ಗರಣೆ ಕೊಟ್ಟು 1 ಕುದಿಯಿಂದ 2 ಕುದಿ ಬಂದರೆ ನಮಗೆ ಸಿಹಿ ಪೊಂಗಲ್ ದೇವಸ್ಥಾನದ ರೀತಿಯಲ್ಲೇ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಮಾಡಿಕೊಡಿ ಒಂದ್ಸರಿ. ಖಾರ ಪೊಂಗಲ್ ರೆಡಿಯಾಗಿದೆ. ಖಾರ ಪೊಂಗಲ್ಗೆ ಬೇಕಾದರೆ ಸೌತೆಕಾಯಿ ಮೊಸರು ಹೆಚ್ಚಿ ಪಚಡಿ ಥರ ಮಾಡ್ಬೋದು, ಅಥವಾ ಚಟ್ನಿ ಥರ ಬೇಕಾದರೂ ಮಾಡ್ಬೋದು. ಆದರೆ ಶುಂಠಿ ಹಸಿಮೆಣ್ಸಿನ್ಕಾಯಿ ಹಾಕಿರೋದ್ರಿಂದ ಅದರ ರುಚಿನೇ ಇರುತ್ತೆ. ಸ್ವಲ್ಪ ಅದಕ್ಕೆ ತುಪ್ಪ ಹಾಕಿದ್ರೆ ಸಾಕು, ತುಂಬ ರುಚಿ ಇರುತ್ತೆ. ಮನೆಯಲ್ಲಿರೋರಿಗೆಲ್ಲ ಮಾಡಿಕೊಡಿ, ಹೇಗಿದೆ ಅಂತ ಕೇಳಿ ಇನ್ನೂ ಮತ್ತೆ ಬೇಕು ಅಂತ ಮಾಡಿಸ್ಕೊಂಡು ತಿಂತಾರೆ. ತುಂಬ ರುಚಿಯಾಗಿರುತ್ತೆ, ಆರೋಗ್ಯವಾಗಿರುತ್ತೆ, ಮತ್ತೆ ಕೇಳ್ತಾನೆ ಇರ್ತಾರೆ. ಹೇಗಿದೆ ಅಂತ ನನಗೆ ಕಮೆಂಟ್ಸ್ ಬಾಕ್ಸ್ನ ಮೂಲಕ ನೀವು ಬರೀರಿ. ನನಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಟು ಆಲ್.